श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहत कुहकं तं स्वमहसा सर्वविघ्नप्रशमनं सर्वसिद्धिकरं वरं सर्वजीवप्रणेतारं वन्दे जयदं हरिं करोतु मम कल्याणं हरिर्हयमुगाविदः गुरुश्च मध्वनामा मे वरतुस्तु निरन्तरं वाणिते करवण्यम्बचरणो रति सर्वदा मद्वाक्यसरणीर्भूयात् श्रीमदाचार्यभावक समाश्रयेद्गुरुं भक्त्या महाविश्वासपूर्वकं निक्षेपेत् सर्वभारांश्च गुरो श्रीपादपङ्कजे। ಪ್ರಯಾಗ ಕ್ಷೇತ್ರದ ಅತ್ಯದ್ಭುತವಾದ ಮಹಿಮೆಯನ್ನ, ಯಾತ್ರೆಯ ವಿಧಿವಿಧಾನವನ್ನ ಎರಡು ಮಾತಿನಲ್ಲಿ ಹಿಂದಿನ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಶೇಷೌವಾಚ, ಸಂಕರ್ಷಣ ರೂಪಿ ಭಗವಂತ ಸನಕ ಸನಂದಾದಿಗಳಿಗೆ ತಿಳಿಸ್ತಾ ಇದ್ದಾನೆ. ಭಗವಂತ, ದಾರಿಯಲ್ಲಿ ಹೊರಟಿರ್ತೀರಿ, ಹೊರಟುವಂತಹ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳೇನು, ಅದರ ಬಗ್ಗೆ ಬಹಳ ವಿಸ್ತಾರವಾಗಿ ಭಗವಂತ ತಿಳಿಸ್ತಾ ಇದ್ದಾನೆ ಶೇಷದೇವರ ಮುಖಾಂತರವಾಗಿ. ದೈನಂದಿನ ಕರ್ಮಾಚರಣೆಗಳಲ್ಲಿ ಮೊದಲನೇ ಸ್ಥಾನ ಯಾವುದು ಅಂತ ಕೇಳಿದರೆ, ವಿಪ್ರನಾದಂಥವನಿಗೆ ಸಂಧ್ಯಾವಂದನೆಯನ್ನ ಮಾಡಬೇಕು. ನಿತ್ಯದಲ್ಲಿ ಸಂಧ್ಯಾವಂದನೆ ಮಾಡಬೇಕು, ತಪ್ಪದೇ ಮಾಡಬೇಕು. ತ್ರಿಕಾಲದಲ್ಲಿ ವಿಪ್ರನಾದಂಥವನಿಗೆ ಸಂಧ್ಯಾವಂದನೆ ಕಡ್ಡಾಯವಾಗಿರುವಂಥದ್ದು. ಯಾರಿಗೆ ಯಾವ ಕರ್ಮವನ್ನ ಮಾಡು ಅಂತ ಹೇಳಿದ್ದಾರೋ ಆ ಕರ್ಮವನ್ನ ಮಾಡಬೇಕು. ಯಾರಿಗೆ ಹೇಳಿಲ್ಲೋ ಅವ್ರು ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಕರ್ಮವನ್ನ ಮಾಡಿದ ಮೇಲೆ, ಅಂದ್ರೆ ನಿತ್ಯ ಕರ್ಮಗಳನ್ನ ಮಾಡಿದ್ದಾದ ಮೇಲೆ, ನಾವು ಹಿಂದಿನ ದಿವಸ ನೋಡಿದ್ದೀವಿ, ಸಂಕಲ್ಪ ಪೂರ್ವಕವಾಗಿ ಯಾವುದೇ ಕರ್ಮ ಮಾಡಬೇಕಾದ್ರೆ ಸ್ನಾನ ಅದು ಒಂದು ಕರ್ಮ, ಭಗವಂತನ ಪ್ರೀತ್ಯರ್ಥಕವಾಗಿ ಮಾಡುವಂಥದ್ದು. ಅದಕ್ಕೆ ಸಂಕಲ್ಪವನ್ನ ಹೇಳಿದ್ದಾರೆ. ಸಂಕಲ್ಪವನ್ನ ಮಾಡಬೇಕು. ಆ ಎಲ್ಲ ಸಂಕಲ್ಪವನ್ನ ಮಾಡಿದ ಆದ ಮೇಲೆ ಕ್ಷೌರಾದಿ ಕರ್ಮಗಳನ್ನ ಮುಗಿಸ್ಕೊಂಡು ಬಂದು ಶುದ್ಧವಾಗಿ ಅವನೇನ್ ಮಾಡಬೇಕು, ಮತ್ತೆ ಸ್ನಾನವನ್ನ ಮಾಡಿ ಸಂಕಲ್ಪವನ್ನ ಮಾಡಬೇಕು. ಆಯುಷ್ಯ, ಬಲ, ಯಶಸ್ಸು, ವರ್ಚಸ್ಸು, ಸಂತಾನ, ಪಶು ಸಂಪತ್ತಿ, ಬಂಗಾರ, ಬ್ರಹ್ಮಜ್ಞಾನ, ಧಾರಣಾಶಕ್ತಿ ಇವೆಲ್ಲವನ್ನ ಕೊಡುವಂತಹ ಹೇ ವನಸ್ಪತಿ, ನಿನ್ನ ಅನುಗ್ರಹದಿಂದ ನಾನು ಎಲ್ಲವನ್ನ ಪಡಿತಾ ಇದ್ದೇನೆ ಅಂತ ಹೇಳಿ ಗಂಡೂಷ ವಿಧಿ ಅಂತ ಕರೀತಾರೆ ಶಾಸ್ತ್ರದ ಭಾಷೆಯಲ್ಲಿ. ಬಾಯಿ ಮುಕ್ಕಳಿಸೋದು, ಬಾಯಿ ತೊಳೆದುಕೊಳ್ಳೋದು, ಹಲ್ಲು ಉಜ್ಜುವಂಥದ್ದು, ಅದು ಲೌಕಿಕವಾಗಿ ಎಲ್ಲರಿಗೂ ಗೊತ್ತಾಗುವಂಥದ್ದು. ಶುದ್ಧವಾಗಿ ಸ್ನಾನವನ್ನ ಮಾಡಬೇಕಪ್ಪ, ಹಲ್ಲನ್ನ ಉಜ್ಜಬೇಕು, ಆಮೇಲೆ ಕ್ಷೌರಕರ್ಮ, ಅದಾದ ಮೇಲೆ ಸ್ನಾನವನ್ನ ಮಾಡಬೇಕು. ಸ್ನಾನದಲ್ಲೂ ಎಷ್ಟು ವಿಸ್ತಾರವಾಗಿ ಹೇಳ್ತಾರೆ ಅಂದ್ರೆ 10 ವಿಧವಾದ ಸ್ನಾನಗಳಿದ್ದಾವೆ. ಈ ಉಪಕರ್ಮದಲ್ಲಿ ಸ್ನಾನವನ್ನ ಮಾಡುತ್ತಾರೆ, ಎಲ್ಲರಿಗೂ ಗೊತ್ತಿರುವಂಥದ್ದೇ. 10 ವಿಧವಾದ ಸ್ನಾನ ಇದೆ. ಭಸ್ಮದಿಂದ ಸ್ನಾನ ಮಾಡಬೇಕು. ಆಮೇಲೆ ಗೋಮಯ ಅಂದ್ರೆ ಆಕಳ ಸಗಣಿಯಿಂದ ಸ್ನಾನವನ್ನ ಮಾಡಬೇಕು. ಮೃತ್ತಿಕಾ, ತುಳಸಿ ಮೃತ್ತಿಕಾ, ಅದು ಶುದ್ಧವಾಗಿರುವಂಥದ್ದು, ಆ ಮೃತ್ತಿಕಾದಿಂದ ಸ್ನಾನ ಮಾಡಬೇಕು. ಪಂಚಗವ್ಯ, 5 ಗವ್ಯ ಅಂದ್ರೆ ಆಕಳಿಂದ ಬಂದಿರುವಂತಹ 5 ಸೇರಿಸಿ ಪಂಚಗವ್ಯದಿಂದ ಅದು ಸ್ನಾನವನ್ನು ಮಾಡಬೇಕಪ್ಪ. ಶುದ್ಧೋದಕದಿಂದ ಒಂದ್ಸಾರಿ ಸ್ನಾನ ಮಾಡಬೇಕು. ಮತ್ತೆ ಸಂಕಲ್ಪವನ್ನ ಹೇಳಿ ಸ್ನಾನವನ್ನು ಮಾಡಬೇಕು ಅಂತಾರೆ. ಅದರಲ್ಲೂ ಆಕಳ ಸಗಣಿಯಿಂದ ಸುಟ್ಟು ಭಸ್ಮ ಏನು ತಯಾರು ಮಾಡಿರ್ತಾರೋ ಅದರಿಂದ ಸ್ನಾನ ಮಾಡಬೇಕು. ಅದರ ಜೊತೆಗೆ ಕಾಡ್ಗಿಚ್ಚಿನ ಭಸ್ಮವನ್ನು ಉಪಯೋಗಿಸಬೇಕು ಅಂತಾರೆ. ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ. ಗಂಗಾ ನದಿಯ ಮಣ್ಣು, ತುಳಸಿ ಮೃತ್ತಿಕಾ ಮನೆಯಲ್ಲಿ ಸ್ನಾನ ಮಾಡ್ತೀರಿ, ಊರಿಗೆ ಹೋಗಿದ್ದೀರಲ್ಲ, ಅಲ್ಲಿ ಎಲ್ಲಿ ಸಿಗಬೇಕು ನಿಮಗೆ? ಅದಕ್ಕೆ ಶಾಸ್ತ್ರಕಾರರೇ ಉತ್ತರ ಕೊಟ್ಟಿದ್ದಾರೆ. ಆ ಗಂಗೆಯ ದಡದಲ್ಲಿರುವಂತಹ ಮಣ್ಣನ್ನ ಹಚ್ಚಿಕೊಂಡು ಸ್ನಾನವನ್ನ ಮಾಡಬೇಕು. ಅದಕ್ಕೆ ಮಂತ್ರಗಳಿದ್ದಾವೆ, ಅದನ್ನೆಲ್ಲ ಹೇಳಬೇಕು. ಮಾನಸ್ತೋಕೆ ಅಂತ ಮಂತ್ರ ಇದೆ, ಅಗ್ನಿರಿತಿ ಭಸ್ಮ ಅಂತ ಮಂತ್ರ ಇದೆ, ವಾಸುದೇವಾಯ ನಮೋ ಅಂತ ಮಂತ್ರ ಇದೆ, ಸದ್ಯೋಜ್ಜಾತಂ ಪ್ರಪದ್ಯಾಮಿ, ವೇದ ಮಂತ್ರಗಳಿದ್ದಾವೆ. ಆ ಎಲ್ಲ ಮಂತ್ರಗಳಿಂದ ಜ್ಞಾನಿಗಳ ಜೊತೆಗೆ ಹೋದಾಗ ಇವೆಲ್ಲವನ್ನು ಮಾಡಿಸ್ತಾರೆ. ಅದಕ್ಕೆ ಸಂಘವಾಗಲಿ, ಸಾಧು ಸಂಘವಾಗಲಿ,
ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ದಾಸರಾಯರು ಹೇಳಿರುವಂತಹ ಮಾತು. ಯಾಕೆ ಅಂದ್ರೆ ದೊಡ್ಡವರ ಒಂದು ಸಮ್ಮುಖದಲ್ಲಿ, ಜ್ಞಾನಿಗಳ ಸಮ್ಮುಖದಲ್ಲಿ ನಾವು ಯಾವಾಗ್ಲೂ ಇರಬೇಕು. ಸಜ್ಜನರ ಸಹವಾಸದಲ್ಲಿ ಅವರು ತಾವೂ ಮಾಡ್ತಾರೆ, ಜೊತೆಗೆ ತಮ್ಮತ್ರ ಜೊತೆಯಲ್ಲಿರುವಂಥವ್ರ ಹತ್ರ ಮಾಡಿಸ್ತಾರೆ ಎಲ್ಲ ಕರ್ಮಗಳನ್ನ. ಅದಕ್ಕೆ ನಾವು ಹಿರಿಯರ ಜ್ಞಾನಿಗಳ ಸಮ್ಮುಖದಲ್ಲಿರಬೇಕು. ಅದನ್ನೆಲ್ಲ ಹೇಳ್ತಾರೆ ಇಲ್ಲಿ. ಸ್ನಾನವನ್ನ ಮಾಡಬೇಕು, ಸ್ನಾನದಲ್ಲೇ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಮೃತ್ತಿಕಾವನ್ನ ಹಚ್ಕೊಳ್ಬೇಕು, ತ್ರಿವೇಣಿ ತೀರದ ಮಣ್ಣನ್ನ ಆ ಬಲಗೈಯಲ್ಲಿ ಸ್ವೀಕಾರ ಮಾಡಿ, ಉದ್ರತ ಶಿವರಾಹೇಣ ಕೃಷ್ಣೇನ ಶತಬಾಹುನ ಮಂತ್ರ ಇದೆ. ಆ ಮಂತ್ರವನ್ನ ಹೇಳ್ತಾ ಸ್ನಾನ ಮಾಡಬೇಕು. ಅದರಲ್ಲೂ ಇಲ್ಲಪ್ಪ ನಮಗೆ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಅಶಕ್ತರಾಗಿರುವಂಥವ್ರು ಅಶ್ವಕ್ರಾಂತೆ ರಥಕ್ರಾಂತೆ, ಅದಕ್ಕೂ ಶ್ಲೋಕವನ್ನು ಹೇಳಿದ್ದಾರೆ. ಗಂಗಾ ತೀರದ ಮೃತ್ತಿಕೆಯನ್ನ ಸರ್ವಾಂಗಗಳಲ್ಲಿ ಹಚ್ಚಿಕೊಂಡು ಪ್ರಾರ್ಥನೆಯನ್ನ ಮಾಡಬೇಕು, ಪ್ರೋಕ್ಷಣೆ ಮಾಡ್ಕೊಳ್ಬೇಕು ಕೊನೆ ಪಕ್ಷ ಅದು. ಆಮೇಲೆ ಮುಂದೆ ಹೇಳ್ತಾರೆ, ಸ್ನಾನವನ್ನ ಅಲ್ಲಿ ಯಾರು ಜ್ಞಾನಿಗಳು ಬಂದಿರ್ತಾರೋ ಅವರ ಅನುಜ್ಞೆಯನ್ನ ಪಡೆದು ಅವ್ರಿಗೆ ಕೇಳಬೇಕು, ನಾನೀಗ ಸ್ನಾನ ಮಾಡಕ್ಕೆ ಹೊರಟಿದ್ದೇನೆ, ತ್ರಿವೇಣಿ ಸಂಗಮದಲ್ಲಿ ನಿಮ್ಮ ಆಜ್ಞೆಯನ್ನ ಕೇಳ್ತಾ ಇದ್ದೇನೆ, ನೀವು ಆಜ್ಞೆಯನ್ನ ಕೊಡಬೇಕು ಅಂತ ಹೇಳಿ ವಿನಯದಿಂದ ಕೇಳಬೇಕು. ಕಾರಣ ವಿಪ್ರವಾಕ್ಯೋ ಜನಾರ್ದನ, ಭಗವಂತ ಅಲ್ಲಿ ಕೂತು ಅನುಗ್ರಹವನ್ನ ಮಾಡ್ತಾನೆ. ಐಶ್ವರ್ಯವ ಮಾಡ್ತಿರ್ತಾರ ಮನೆಯಲ್ಲಿ, ಸಾಮಾನ್ಯವಾಗಿ ಎಲ್ಲರೂ ನೋಡಿರುವಂಥದ್ದು. ಕೆಲವರು ನೋಡಿಲ್ಲ ಅಂತ ತಿಳ್ಕೊಳ್ಬೇಕು, ಒಳ್ಳೆ ವಿಷಯ. ಆಹುತೇರನುಜ್ಞಾ, ನಾನಿನ ಆಹುತಿಯನ್ನು ಹಾಕ್ತಾ ಇದ್ದೀನಿ, ವೈಶ್ವದೇವ ಮಾಡ್ತಾ ಇದ್ದೀನಿ. ದೊಡ್ಡವರು ಜ್ಞಾನಿಗಳು ನೀವು ಬಂದಿದ್ದೀರಿ. ಅವರು ಅಸ್ತು ಅಂತ ಬಾಯಲ್ಲಿ ಹೇಳೋದಿಲ್ಲ, ಅವ್ರೇನ್ ಹೇಳ್ತಾರೆ, ಓಂ ಅಂತ ಹೇಳ್ತಾರೆ. ಕನ್ನಡದಲ್ಲೇ ಹೇಳಬಹುದಲ್ಲ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಮಾಡ್ರಿ ಅಂತ ಹೇಳ್ಬೋದಲ್ಲ, ಇಲ್ಲ, ಓಂಕಾರವನ್ನೇ ಹೇಳ್ತಾರೆ. ಕಾರಣ ಏನು ಅಂದ್ರೆ ಸರ್ವತ್ರದಲ್ಲಿ ಸರ್ವಾಧಾರನಾಗಿ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಆ ಭಗವಂತನನ್ನ ತಿಳಿಸುವಂತಹ ಅತ್ಯದ್ಭುತವಾದ ಶಬ್ದ ಅದು ಓಂ. ಓಂಕಾರವನ್ನ ಹೇಳ್ತಾ ಇದೆ. ಅಕಾರ ಉಕಾರ ಮಕಾರ, ನಾದ ಬಿಂದು ಘೋಷ ಶಾಂತ ಅತಿಶಾಂತ, ಅದರಲ್ಲಿ ಮತ್ತು 8 ರೂಪದಿಂದ ಭಗವಂತ ಇದ್ದಾನೆ. ವಿಶ್ವ ತೇಜಸ ಪ್ರಾಜ್ಞಾ ತುರ್ಯ ಆತ್ಮ ಅಂತರಾತ್ಮ ಜ್ಞಾನಾತ್ಮ ಪರಮಾತ್ಮ, ಬಹಳ ವಿಸ್ತಾರವಾಗಿದೆ ಈ ಓಂಕಾರ. ಓಂಕಾರದ 3 ಭಾಗವನ್ನೇ ವ್ಯಾಹೃತಿ ಅಂತ ಹೇಳ್ತಾರೆ. ಅದರ 3 ಭಾಗವೇ ಪುರುಷ ಸೂಕ್ತವಾಗಿರುವಂಥದ್ದು, ಅದರ 3 ಭಾಗವೇ ಋಗ್ವೇದ ಯಜುರ್ವೇದ ಸಾಮವೇದ ಆಗಿರುವಂಥದ್ದು. ಅನಂತವಾದ ವೇದ ರಾಶಿಯನ್ನ ಭಗವಂತ ನಮಗೋಸ್ಕರ 3 ವಿಭಾಗ ಮಾಡಿಕೊಟ್ಟಿದ್ದಾನೆ. ಇದೆಲ್ಲವೂ ಓಂಕಾರದಲ್ಲಿದೆ. ಹಾಗಾಗಿ ಆಜ್ಞೆಯನ್ನು ಕೊಡೋದು ಒಳಗಡೆ ಕೂತು ಭಗವಂತ. ಆ ದೃಷ್ಟಿಯಿಂದ ಓಂಕಾರವನ್ನ ಹೇಳಬೇಕು. ಇದಕ್ಕೆ ಇನ್ನು ಬಹಳ ವಿಸ್ತಾರವಾಗಿದೆ, ಮುಂದೆ ಹೋಗೋಣ. ಹೀಗಾಗಿ ಆ ದೊಡ್ಡವರ ಆಜ್ಞೆಯನ್ನ ಪಡೆದು ನಾವೇನ್ ಮಾಡಬೇಕು, ಸ್ನಾನವನ್ನ ಮಾಡಬೇಕಪ್ಪ. ಅದರಲ್ಲೂ 3 ವಿಭಾಗವಾಗಿ ಹರಿತಾ ಇದೆ. ನಾನು ಮೊದಲೇ ದಿವಸನೇ ಹೇಳಿದ್ದೀವಿ, ಗಂಗಾ ಯಮುನಾ ಸರಸ್ವತಿ. ಅದರ ಅರ್ಥ ಏನು ಅಂದ್ರೆ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ಸತ್ವಗುಣ, ರಜೋಗುಣ, ತಮೋಗುಣ, ಗಂಗಾ, ಸರಸ್ವತಿ, ಯಮುನಾ, ಹೀಗೆ 3 ಭಾಗವಾಗಿ ಅದು ಚಿಂತನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರುವಂತಹ ಅನೇಕ ಪಾಪಗಳಿದ್ದಾವೆ. ಕ್ಷಣ ಕ್ಷಣಕ್ಕೆ ಹೆಜ್ಜೆ ಹೆಜ್ಜೆಗೂ ಪಾಪವನ್ನು ಮಾಡ್ತಿರ್ತೀವಿ. ಆ ಎಲ್ಲ ಪಾಪಗಳ ಪರಿಹಾರ ಈ ತ್ರಿವೇಣಿ ಸಂಗಮದ ಸ್ನಾನದಿಂದ ಹೋಗ್ತಾ ಇದೆ ಬಾ. ಅದನ್ನಿಲ್ಲಿ ಹೇಳ್ತಾರೆ. ತ್ರಿವೇಣಿ ಸ್ತೋತ್ರವನ್ನ ಹೇಳಬೇಕು. ಅದರಲ್ಲೂ ಅಗಮರ್ಷಣ ಸೂಕ್ತ ಅಂತ ಇದೆ. ಜ್ಞಾನಿಗಳು ಇದನ್ನೆಲ್ಲ ಮಾಡ್ತಾರೆ. ಆ ಜ್ಞಾನಿಗಳ ಅನುಸಂಧಾನವನ್ನ ಚಿಂತನೆ ಮಾಡಬೇಕು. ಅಗಮರ್ಷಣ ಸೂಕ್ತವನ್ನ ಅದರಲ್ಲಿ ಒಟ್ಟು 3 ಮಂತ್ರಗಳಿದ್ದಾವೆ. ಅದನ್ನ ಹೇಳಿ ಸ್ನಾನವನ್ನ ಮಾಡಿ, ಅದಾದ ಮೇಲೆ ತರ್ಪಣವನ್ನು ಕೊಟ್ಟು, ಸ್ನಾನಾಂಗ ತರ್ಪಣ ಅಂತ ಇದೆ, ಆ ಸ್ನಾನಾಂಗ ತರ್ಪಣವನ್ನ ಕೊಟ್ಟು ಮಾಧವ, ಪುಂಡರೀಕಾಕ್ಷ, ಕೇಶವ, ಹರಿ ಅಂತ ಭಗವಂತನ ಸ್ಮರಣೆ ಮಾಡಬೇಕಂತ. ಒಟ್ಟ ಲೌಕಿಕ ಮಾತಾಡಬಾರದು. ಆ ಯಾತ್ರೆಯಲ್ಲಿ ಯಾವಾಗಲೂ ಭಗವಂತನ ಸ್ಮರಣೆ ಮಾಡಬೇಕು. ಅದರಲ್ಲೂ ಯಾತ್ರೆಗೆ ಹೋದಾಗ ಹೆಚ್ಚು ಭಗವಂತನ ಸ್ಮರಣೆಯನ್ನ ಮಾಡಬೇಕಪ್ಪ. ಸ್ನಾನಾಂಗ ತರ್ಪಣ ಆದ ಮೇಲೆ ಮುಂದೊಂದು ಮಾತು ಹೇಳ್ತಾರೆ, ಬಹಳ ಸುಂದರವಾದ ಮಾತು. ಏನು? ಭಗವಂತ ಹೇಳುವಂತಹ ಮಾತು, ಊರ್ಧ್ವ ಪುಂಡ್ರಾಧಿಕಂ ಧೃತ್ವಾ ಬ್ರಹ್ಮಯಜ್ಞಾಂಗ ತರ್ಪಣಂ. ಎಷ್ಟನ ಹೇಳ್ತಾ ನೋಡ್ರಿ ಭಗವಂತ. ದೇವರ್ಷೀಣಾಂ ವಿಧಾಯಾತ. ಆಮೇಲೆ ಪಿತೃಗಳಿಗೆ ತಿಲದಿಂದ ತರ್ಪಣ ಕೊಡಬೇಕು ಎಲ್ಲ ಹೇಳ್ತಾರೆ ಬಹಳ ಸುಂದರವಾಗಿ. ಯಾರ್ಯಾರು ಏನು ಎಲ್ಲ ವಿಸ್ತಾರವಾಗಿ ಶ್ಲೋಕದಲ್ಲೇ ಬಂದ್ಬಿಟ್ಟಿದೆ. ಒಂದ್ಸಾರಿ ನೋಡೋಣ ಏನೇನ್ ಹೇಳ್ತಾರೆ. ಮೊದಲು ತ್ರಿವೇಣಿ ಸಂಗಮದ ಸ್ನಾನದ ನಂತರ
ಗೋಪೀಚಂದನ ಊರ್ಧ್ವ ಪುಂಡ್ರವನ್ನ ಧಾರಣೆ ಮಾಡಬೇಕು. ಹಣೆ ಮೇಲೆ ಯಾವಾಗಲೂ ವಿಷ್ಣುವಿನ ಅಂಗಸಂಗದಿಂದ ಬಂದಿರುವಂತಹ ಆ ಗೋಪೀಚಂದನವನ್ನ, ಚಂದನಂ ಗೋಪಿಮರ್ಧಿತಂ, ದ್ವಾರಕೆಯಲ್ಲಿ ಸಿಗುವಂತಹ ಗೋಪಿ ಚಂದನ ಏನಿದೆ ಅಲ್ಲ, ಅದು ಯಾವಾಗ್ಲೂ ಹಣೆ ಮೇಲಿರಬೇಕು. ಯಾಕೆ ಅಂದ್ರೆ ಯಾರ ಹಣೆ ಮೇಲೆ ಗೋಪಿ ಚಂದನ ಇದೆನೋ ಭಗವಂತನ ಸನ್ನಿಧಾನಯುಕ್ತವಾಗಿರುವಂಥದ್ದು. ಗೋಪೀಚಂದನ ಪಾಪಾಘ್ಯಂ ವಿಷ್ಣುದೇಹ ಸಮುದ್ಧವ ಚಕ್ರಾಂಕಿತ ನಮಸ್ತುಭ್ಯಂ ಧಾರಣಾನ್ ಮುಕ್ತಿತೋ ಭವ. ಭಗವಂತನ ಅಂಗಸಂಗದಿಂದ ಬಂದಿರುವಂಥದ್ದು, ಅಷ್ಟು ಪರಮ ಮಂಗಳಕರವಾಗಿರುವಂಥದ್ದು. ಅದು ಯಾರ ಹಣೆ ಮೇಲೆ ಇರ್ತದೋ ಅದರಿಂದ ಆಗೋ ಲಾಭ ಏನು ಅಂದ್ರೆ, ನಮ್ಮ ಕೆಟ್ಟ ಕರ್ಮಗಳಿಗೆ ಅನುಗುಣವಾಗಿ ಏನಾದ್ರೂ ಕೆಟ್ಟದ ಆಗೋದಿದ್ರು ಬ್ರಹ್ಮದೇವರೆಲ್ಲ ಬರೆದು ಬಿಟ್ಟಿರ್ತಾರೆ ಹಣೆ ಮೇಲೆ. ಹಣೆ ಬರಹ ಅಂತಾರ ನೋಡಿ, ಆ ಹಣೆ ಬರಹವನ್ನು ತಿದ್ದೋಂತ ಶಕ್ತಿ ಆ ಗೋಪಿ ಚಂದನಕ್ಕಿದೆ. ಯಾವಾಗ ನೀವು ಹೀಗೆ ಬರೆದು ಆ ನಾಮವನ್ನು ಹಚ್ಚಿಕೊಂಡ ಮೇಲೆ ತಿಳ್ಕೊಂತಿರೋ, ಆವಾಗ ಎಲ್ಲಾ ಕೆಟ್ಟ ಅಶುಭ ಫಲ ಅದು ನಾಶ ಆಗಿ ಹೋಗ್ತದೆ. ಆ ಭಗವಂತನ ಆ ಸನ್ನಿಧಾನದಿಂದ ಬರೇ ಹಚ್ಚಿಕೊಳ್ಳೋದಲ್ಲ, ಅದಕ್ಕೆ ನಾಮ ಅಂತ ಕರೀತಾರೆ. ಊರ್ಧ್ವಪುಂಡ್ರ ಯಾವಾಗ ನಾಮ ಆಗತ್ತೆ ಅಂದ್ರೆ, ಭಗವಂತನ ನಾಮವನ್ನ ಹೇಳ್ತಾ ಹಣೆಯಲ್ಲಿ ಹಚ್ಚಿಕೊಳ್ಳಬೇಕಾದ್ರೆ ಕೇಶವಾಯ ನಮಃ ನಾಮಗಳಿದ್ದಾವೆ. 12 ನಾಮಗಳನ್ನು ಹೇಳ್ತಾ 12 ನಾಮಗಳನ್ನು ಧಾರಣೆ ಮಾಡಬೇಕು ಅಂತ ವಿಸ್ತಾರವಾಗಿದೆ. ಇರ್ಲಿ, ಹೀಗೆ ಆ ಕೇಶವ ಭಗವಂತ ಹಣೆಯಲ್ಲಿರ್ತಾನೆ, ಆ ನಾಮವನ್ನು ಹಚ್ಚಿಕೊಳ್ಳಬೇಕಂತೆ. ಪಂಚಮುದ್ರಾ ಧಾರಣೆ ಮಾಡಿಕೊಳ್ಳಬೇಕು. ಇದಾದ ಮೇಲೆ ಸಂಧ್ಯಾವಂದನೆ, ಬ್ರಹ್ಮಯಜ್ಞಾಂಗ, ಋಷಿತರ್ಪಣ ಎಲ್ಲವನ್ನ ಕೊಡಬೇಕು. ದಕ್ಷಿಣಾಭಿಮುಖವಾಗಿ ಕುಳಿತುಕೊಂಡು ನಾವೇನ್ ಮಾಡಬೇಕು, ತಂದೆ ಇಲ್ದೇ ಇರುವಂಥವ್ರು ಯಾರಿದ್ದಾರೋ ಅವರು ಪಿತೃತರ್ಪಣವನ್ನ ಕೊಡಬೇಕು. ಅದಕ್ಕೆಲ್ಲ ವಿಸ್ತಾರವಾಗಿ ಹೇಳ್ತಾರೆ. ತಂದೆ, ಅವ್ರ ತಂದೆ, ಅವ್ರ ತಂದೆ, 3 ಜನದ್ದು ಹೇಳ್ತಾರೆ. ಪಿತೃಪಿತಾಮಹ, ಪ್ರಪಿತಾಮಹ, ಆಮೇಲೆ ಮಾತೃಪಿತಾಮಹಿ, ಪ್ರಪಿತಾಮಹಿ, ಹೀಗೆಲ್ಲ ವಿಸ್ತಾರವಾಗಿ ಶ್ಲೋಕದಲ್ಲಿ ಹೇಳ್ತಾರೆ. ಎಲ್ಲರಿಗೂ ತಿಲಾಂಜಲಿಯನ್ನ, ತರ್ಪಣವನ್ನ ಕೊಡಬೇಕು ಎಳ್ಳಿನಿಂದ ಅಂತ ಹೇಳ್ತಾರೆ. ಅದರಿಂದ ಆಗುವಂತಹ ಫಲ ಏನು ಅಂದ್ರೆ, ಪಿತೃದೇವತೆಗಳು ವಿಶೇಷವಾಗಿ ತೃಪ್ತರಾಗ್ತಾರಂತೆ. ಇವನ ಮೇಲೆ ಅನುಗ್ರಹವನ್ನ ಮಾಡ್ತಾರೆ. ಎಷ್ಟೋ ಜನ ನಾವು ಈ ಜ್ಯೋತಿಷ್ಯ ಕೇಳಲಿಕ್ಕೆ ಹೋದಾಗ ಹೇಳಿದ್ದುಂಟು, ಹೇಳ್ತಿರ್ತಾರೆ ಸಾಮಾನ್ಯವಾಗಿ, ಇಲ್ಲ ಯಾಕೆ ನಿಮ್ಗೆ ಹಿಂಗಾಗ್ತಾ ಇದೆ, ಅವ್ರು ಹೇಳಿದ್ದುಂಟು, ಇಲ್ಲ ಪಿತೃಗಳ ದೋಷ ಇದೆ, ಪಿತೃಬಾಧೆ ಇದೆ ಅಂತ ಹೇಳ್ತಿರ್ತಾರೆ. ಆ ಎಲ್ಲಾ ದೋಷ ಪರಿಹಾರ ಪಿತೃಗಳಿಗೆ ತರ್ಪಣವನ್ನ ಕೊಡೋದ್ರಿಂದ ಆಗ್ತಾ ಇದೆಪಾ. ಅದರಲ್ಲೂ ಪ್ರಯಾಗ ಕ್ಷೇತ್ರ, ಪ್ರಯಾಗದ ಮಹಿಮೆಯನ್ನ ಸುಮಾರು ದಿನಗಳಿಂದ ಹೇಳ್ತಾ ಇದ್ದೀವಿ. ಅಷ್ಟು ಪರಮ ಮಂಗಳಕರವಾಗಿರುವಂತಹ ಭಗವಂತನ ಸನ್ನಿಧಾನ ಇರುವಂತಹ ಬ್ರಹ್ಮದೇವರು ಯಜ್ಞ ಮಾಡಿದಂತಹ ಕ್ಷೇತ್ರ ಅದು ಪ್ರಯಾಗ ಕ್ಷೇತ್ರ. ಇಲ್ಲಿ ಯಾರು ತರ್ಪಣವನ್ನ ಕೊಡ್ತಾರೋ ಅದರಿಂದ ಏನಾಗತ್ತೆ, ಅಸುರರು, ಸರ್ಪಗಳು, ಯಕ್ಷರರು, ಗಂಧರ್ವರು, ರಾಕ್ಷಸರು, ಪಿಶಾಚಿಗಳು, ಸಿದ್ಧರು, ಕೂಷ್ಮಾಂಡರು, ಪಿಶಾಚಿಗಳು, ಮರಗಳು, ಪಕ್ಷಿಗಳು, ಜಲಚರ ಪ್ರಾಣಿಗಳು, ಆಧಾರ ಇಲ್ಲದೆ ಇರುವಂಥವ್ರು, ಆಧಾರ ಇರುವಂಥವ್ರು, ಇವರೆಲ್ಲರೂ ಆ ಬ್ರಹ್ಮ ಸ್ತಂಭ ಪರ್ಯಂತಂ ದೇವರ್ಷ ವಿದ್ರವಾನವ ಶ್ಲೋಕದಲ್ಲೇ ಹೇಳ್ತಾರೆ, ಎಲ್ಲರೂ ತೃಪ್ತರಾಗ್ಲಿ ಅಂತ ಹೇಳಿ ಆ ತರ್ಪಣವನ್ನ ಕೊಡೋದ್ರಿಂದ ಎಲ್ಲಾ ರೀತಿಯ ಯಾತನೆಯನ್ನ, ನಮ್ಗೆ ಗೊತ್ತಿಲ್ರಿ, ಗರುಡ ಪುರಾಣದಲ್ಲಂತೂ ವಿಸ್ತಾರವಾಗಿ ಹೇಳ್ತಾರೆ. ನಾನಾ ವಿಧವಾದ ನರಕಗಳಿದ್ದಾವೆ, ಒಂದೊಂದು ಪಾಪಗಳಿಗೆ ಒಂದೊಂದು ನರಕ, ನಮ್ಗೆ ಗೊತ್ತಿಲ್ಲ. ಆ ಎಲ್ಲಾ ನರಕದಲ್ಲಿ ಯಾರೆಲ್ಲಿ ಹೋಗಿದ್ದಾರೋ ನಮ್ಮ ಹಿರಿಯರು ನಮ್ಗೇನ್ ಗೊತ್ತು. ಅದಕ್ಕೆ ಇಲ್ಲಿ ನೀವು ತರ್ಪಣವನ್ನ ಕೊಡೋದ್ರಿಂದ ಬೇರೆ ಬೇರೆ ಜನ್ಮ, ಬರೇ ನರಕದಲ್ಲಿ ಅಷ್ಟೇ ಅಲ್ರಿ, ಬೇರೆ ಬೇರೆ 84 ಲಕ್ಷ ಯೋನಿ ದಾಟಿ ಬಂದಿರುವಂತಹ ಈ ಶರೀರ, ಅದರಲ್ಲಿ ಯಾವುದು ಬೇಕಾರೋ ಆಗಿರಬಹುದು, ಆ ಎಲ್ಲಾ ಯೋನಿಗಳಲ್ಲಿ ದಾಟಿ ಸದ್ಗತಿ ಆಗೋ ಹಾಗಾಗತ್ತಂತೆ ಈ ಜಲಾಂಜಲಿಯನ್ನು ಕೊಡೋದ್ರಿಂದ. ಎಲ್ಲೆಲ್ಲೋ ಹಸಿವಿನಿಂದ, ಬಾಯಾರಿಕೆಯಿಂದ ಓಡಾಡ್ತಾ ಇರುವಂತಹ ಪ್ರೇತಾತ್ಮಗಳಾಗಿರಬಹುದು, ನಮಗೇನ್ ಗೊತ್ತು, ಪಿಶಾಚಿ ಆಗಿರಬಹುದು, ಭೂತ ಆಗಿರಬಹುದು, ಪ್ರಾಣಿಯಾಗಿ ಹುಟ್ಟಿರಬಹುದು, ತಿರ್ಯಗ್ಯೋನಿ, ಹುಳ ಹುಪ್ಪಡಿ ಆಗಿರಬಹುದು, ಅವರೆಲ್ಲರಿಗೂ ನೀವು ಕೊಡುವಂತಹ ಭಕ್ತಿ ಶ್ರದ್ಧೆಯಿಂದ ಕೊಡುವಂತಹ, ಮಂತ್ರಪೂರ್ವಕವಾಗಿ ಕೊಡುವಂತಹ ಜಲಾಂಜಲಿ, ಅದು ಎಳ್ಳಿನಿಂದ ಕೊಡುವಂಥದ್ದು ಭಾರಿ ವಿಶೇಷವಾದ ಫಲ ಕೊಡ್ತಾ ಇದೆ. ಅದನ್ನ ಹೇಳ್ತಾರೆ, ಆ ಬ್ರಹ್ಮ ಸ್ತಂಭ ಪರ್ಯಂತ ಈ ಮಂತ್ರದಿಂದ ಕೊಡೋದ್ರಿಂದ ಇವರೆಲ್ಲರಿಗೂ ಒಳ್ಳೆಯ ಸದ್ಗತಿ ಆಗ್ತಾ ಇದೆ ಬಾ.
ಅದರಲ್ಲೂ ಹೇಳ್ತಾರೆ, ಸಂಕಲ್ಪಿತವಾದ ಈ ಪ್ರಾಯಶ್ಚಿತ್ತ ರೂಪವಾಗಿರುವಂತಹ ಈ ತಿಲಾಂಜಲಿಯನ್ನ ಕೊಡೋದ್ರಿಂದ ಆ ಗಂಗೆಯ ಸನ್ನಿಧಾನದಲ್ಲಿ, ವಿಷ್ಣು ಪಾದೋದಕವಾಗಿರುವಂತಹ ಗಂಗೆಯ ಸನ್ನಿಧಾನದಲ್ಲಿ ಕೊಡೋದ್ರಿಂದ ಭಾರಿ ವಿಶೇಷವಾದ ಫಲ. ಅದರಲ್ಲೂ ತರ್ಪಣವನ್ನ ಕೊಟ್ಟ ಮೇಲೆ 10 ದಾನ ಕೊಡಬೇಕು ಅಂತಾರೆ. ದಶದಾನ ಅದು ಭಾರಿ ಶ್ರೇಷ್ಠವಾಗಿರುವಂಥದ್ದು. ಹಸು, ಆಕಳು ಎಲ್ಲರಿಗೂ ಗೊತ್ತಿರುವಂಥದ್ದು. ಭೂಮಿ, ಬಂಗಾರ, ಎಳ್ಳು, ತುಪ್ಪ, ವಸ್ತ್ರ, ಧಾನ್ಯ, ಬೆಲ್ಲ, ಬೆಳ್ಳಿ ಮತ್ತು ಉಪ್ಪು, ಇವೆಲ್ಲ 10 ಪದಾರ್ಥಗಳು. ಇವನ್ನ ವಿಶೇಷವಾಗಿ ದಾನವನ್ನಾಗಿ ಕೊಡಬೇಕಪ್ಪ. ಅದರಲ್ಲೂ ದಶದಾನಗಳ ಪ್ರಮಾಣ ಎಷ್ಟಿರಬೇಕು ಅಂದ್ರೆ, ಭೂಮಿಯ ನಿವರ್ತನ ಅಂದ್ರೆ ಪ್ರಮಾಣದಷ್ಟು, ಅಂದ್ರೆ 100 ಗೋವುಗಳು ಮಲಗೋಷ್ಟು ಭೂಮಿ ಅಂತಾರೆ. ಭೂದಾನ ಕೊಡಬೇಕು ಅಂತ ಅಂತಾರಲ್ಲ, ಬಹಳ ಜನಕ್ಕೆ ಗೊತ್ತಿಲ್ಲ. ಭೂದಾನ ಕೊಡೋದು ಅಂದ್ರೆ ಎಷ್ಟು ಕೊಡ್ಬೇಕದನ್ನ, ದುಡ್ಡು ಕೊಟ್ಬಿಟ್ರೆ ಆಗ್ತದ ಅಂತ ಕೇಳಿದ್ರೆ, ಅದಕ್ಕೆ ಹೇಳಿದ್ರು ಗರುಡ ಪುರಾಣದ ಪ್ರಮಾಣದಲ್ಲಿ 100 ಗೋಗಳು ಮಲಗೋಷ್ಟು ಆ ಜಾಗ ಆಗಿರ್ಬೇಕಂತ. ಅಷ್ಟು ಕೊಡ್ಲಿಕ್ಕಾಗಿಲ್ಲ, 50 ಗೋವಾರ ಮಲಗಬೇಕು, ಇಲ್ಲ 20, ಕನಿಷ್ಠ ಪಕ್ಷ ಆ ರೀತಿಯಾದ್ರೂ ಅಷ್ಟು ಜಾಗವನ್ನ ಆ ರೀತಿಯಾಗಿ ಕೊಡಬೇಕು ಅಂತ ಹೇಳ್ತಾರೆ. ಎಳ್ಳು ಕೊಡಬೇಕು, ಎಳ್ಳು ಕೊಡ್ರಿ ಅಂತ ಹೇಳಿದ್ರು. ಎಷ್ಟು ಕೊಡಬೇಕು ಎಳ್ಳನ್ನ? 3 ದೊನ್ನೆ ಪ್ರಮಾಣದಲ್ಲಿ, ದೊನ್ನೆ ಅಷ್ಟು ಕೊಡಬೇಕು. ಬಂಗಾರ 1 ತೊಲ ಅಷ್ಟು ಬಂಗಾರವನ್ನ ಕೊಡಬೇಕು. ತುಪ್ಪ 1 ಸೇರಾದ್ರೂ ಕೊಡಬೇಕು. 10 ಗ್ರಾಮ್ ಕೊಟ್ಟೆ, 50 ಗ್ರಾಮ್ ಕೊಟ್ಟೆ ಅಂತ ಹಂಗ್ ಮಾಡಬಾರ್ದು. ಅದಕ್ಕೊಂದು ಪ್ರಮಾಣ ಇದೆ, ಈ ರೀತಿಯಾಗಿ ಕೊಡಬೇಕು ಅಂತ. ಅದನ್ನ ಹೇಳ್ತಾರೆ. ತುಪ್ಪ ಕೊಡಬೇಕಾದ್ರೆ ಕನಿಷ್ಠ 1 ಸೇರು ತುಪ್ಪವನ್ನ ಕೊಡಬೇಕು. ಇನ್ನು ವಸ್ತ್ರ ಒಂದೇ ಕೊಡೋ ಹಾಗಿಲ್ಲ, ಒಂದೇ ಕೊಡಬಾರ್ದು. ಒಂದು ಅನ್ನೋದು ಇಲ್ಲೇ ಇಲ್ಲ, ಅದು ಇವರೇ ಕಲ್ಪನೆ ಮಾಡ್ಕೊಂಡ್ಬಿಟ್ಟಾರೆ. ಎಲ್ಲೇ ಕೊಟ್ರು 2 ಕೊಡಬೇಕು. ಅದನ್ನ ಹೇಳ್ತಾರೆ ನೋಡಿ, 2 ವಸ್ತ್ರವನ್ನು ಕೊಡಬೇಕು. ಧಾನ್ಯ 2.5 ಗಂಡುಗದಷ್ಟು, ಅಂದ್ರೆ ಸುಮಾರು 4 ಮುಷ್ಟಿಯಾರ ಇರಬೇಕು ಅಂತ ಹೇಳ್ತಾರೆ. ಅಷ್ಟು ಪ್ರಮಾಣದಲ್ಲಿ ಅದನ್ನ ಕೊಡಬೇಕು ಅಂತಾರೆ. ಇಲ್ರಿ ಅಷ್ಟು ಕೊಡ್ಲಿಕ್ಕಾಗಲ್ಲ ನಮ್ಗೆ, ನೀವ್ ಹೇಳ್ತೀರಿ ಅಷ್ಟು ಕೊಡ್ರಿ ಅಂತ, ನಮ್ಗೆ ಅಷ್ಟ ಯೋಗ್ಯತೆ ಇಲ್ಲಪ್ಪ ಅಂತ ಅನ್ನೋಂಥವ್ರು ಅದರ ಅರ್ಧ ಪ್ರಮಾಣದಲ್ಲಿ ಕೊಡಬೇಕು ಅಂತಾರೆ. ಶಾಸ್ತ್ರಕಾರ ಹೇಳಿರುವಂತಹ ಮಾತೆ ಇದು. ಅರ್ಧದಷ್ಟಾದ್ರೂ ಕೊಡಬೇಕಪ್ಪ, ಇಲ್ಲ ಕಾಲು ಭಾಗ ಆದ್ರೂ ಕೊಡ್ರಿ ಕನಿಷ್ಠ ಪಕ್ಷ. ಇಲ್ಲ ಅಂತ ಅನ್ಬೇಡ್ರಿ, ದಾನ ಕೊಡ್ರಿ. ಅಂದ್ರೆ ದಾನ ಕೊಡೋದು ಮಾಧವನ ಸಂತೋಷಕ್ಕಾಗಿ, ಯಾತ್ರೆಯ ಪೂರ್ಣ ಫಲ ಅದು ಬರುವಂಥದ್ದು ದಾನ ಕೊಡೋದ್ರಿಂದ. ಅದರಲ್ಲೂ ಯಾರು ಜ್ಞಾನಿಗಳಿದ್ದಾರೋ ಅವರಿಗೆ ದಾನವನ್ನ ಕೊಡಬೇಕು. ಉಡುಗೊರೆ ನೀವು ಯಾರಿಗೆ ಬೇಕಾದ್ರೂ ಕೊಡ್ರಿ, ದಾನ ಅಂತ ಕೊಡಬೇಕು ಅಂದ್ರೆ ಅವ್ರು ಯೋಗ್ಯರಾಗಿರಬೇಕು, ಅಂಥವ್ರಿಗೆ ಕೊಡಬೇಕು. ಜೊತೆಗೆ ಎಷ್ಟೋ ಜನಕ್ಕೆ ಕಾಲಿಲ್ಲ, ಕುಂಟ್ರಾಗಿರ್ಬೋದು, ಕೈ ಇಲ್ಲ, ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ. ಎಷ್ಟೋ ಜನ ನಾವು ನೋಡ್ತೀವಿ ಇವತ್ತು, ಕೆಲವರು ಅಂತ ಅಂತಾರೆ. ಅಂಥವರಿಗೆ, ಅದರಲ್ಲೂ ನಿರಾಶ್ರಿತರು, ಯಾರೋ ಅವರಿಗೆ ಗತಿ ಇಲ್ಲ, ಅಥವಾ ಬಾಲಕರಾಗಿರ್ಬೋದು, ವೃದ್ಧರಾಗಿರ್ಬೋದು, ಅವರಿಗೆ ಭೋಜನವನ್ನು ಮಾಡಿಸಬೇಕು, ಊಟಕ್ಕೆ ಹಾಕಬೇಕು ಅವರಿಗೆ. ಅದರಿಂದ ವಿಶೇಷವಾದ ಫಲ ಅಂತಾರೆ. ಅದರಲ್ಲೂ ತಿಳಿದಂತಹ ಜ್ಞಾನಿಗೆ ಕೊಟ್ರೆ ಅನಂತವಾದ ಫಲ ಅಂತ ಹೇಳ್ತಾರೆ. ಆಮೇಲೆ ತೀರ್ಥರಾಜನಾಗಿರುವಂತಹ ಪುಷ್ಕರನಿಗೆ ಆ ಪ್ರಾರ್ಥನೆಯನ್ನು ಮಾಡಬೇಕು. ನಿನ್ನ ಆಜ್ಞೆಯ ಪ್ರಕಾರ ಇವತ್ತು ಉಪವಾಸ ಇಟ್ಟು ನಾಳೆ ನಾನು ಪಾಲನೆಯನ್ನು ಮಾಡ್ತೀನಿ, ಇದರಿಂದ ನೀನು ಪ್ರಸನ್ನನಾಗು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಮಾಧವನಿಗೆ ಪ್ರಾರ್ಥನೆಯನ್ನ ಮಾಡಿದ ನಂತರ ತೀರ್ಥ ಪ್ರಾಪ್ತಿಯ ದಿವಸ, ಅವತ್ತಿನ ದಿವಸ, ಹಿಂದಿನ ದಿವಸ ಪೂರ್ಣ ಉಪವಾಸದಿಂದ ಇರಬೇಕು. ಆಮೇಲೆ ಪೂರ್ಣ ಆಗೋದಿಲ್ಲ, ಆರೋಗ್ಯನೇ ಇಲ್ಲ ಅನ್ನೋರು ಉಪಹಾರ ಮಾಡ್ತಾರೆ, ಅದನ್ನೇನು ಹೇಳಬೇಕಾಗಿಲ್ಲ. ಉಪವಾಸ ಮಾಡಬೇಕು ಅನ್ನೋದು ಅತ್ಯಂತ ಅವಶ್ಯಕ, ಕಡ್ಡಾಯವಾಗಿರುವಂಥದ್ದು. ಇನ್ನು ಮರುದಿವಸ ಪಾಲನೆಯನ್ನ ಮಾಡಬೇಕು ಅಂತಾರೆ. ಯಾತ್ರಾ ಸ್ಥಳವನ್ನ ತಲುಪಿದ ದಿವಸ ವಿಶೇಷವಾಗಿ ಎಲ್ಲ ಕರ್ಮಗಳನ್ನ ಮಾಡಬೇಕು. ಅದರಲ್ಲೂ ತೀರ್ಥಗಳಲ್ಲಿ, ವನಗಳಲ್ಲಿ, ಬೆಟ್ಟಗಳಲ್ಲಿ, ಸ್ಥಳಗಳಲ್ಲಿ ಅಶುದ್ಧಿ ಅನ್ನುವಂತಹ ದೋಷ ಇರೋದಿಲ್ಲ. ಮತ್ ನಾವಿಲ್ಲಿ ಮಾಡ್ತಾ ಇದ್ದೀವಲ್ಲ, ಮತ್ ಹೆಂಗ್ ಮಾಡೋದಿದು, ಇದು ಶುದ್ಧವಾಗಿ ತೊಳೆದಾರ, ಸ್ವಚ್ಛವಾಗಿದ್ದಾನ ಅಂತ ಹಿಂಗೆಲ್ಲ ಜಿಜ್ಞಾಸೆ ಮಾಡ್ತಾರೆ ಕೆಲವರು. ಅದಕ್ಕೆ ಶಾಸ್ತ್ರಕಾರ ಹೇಳಿದ್ರು, ತೀರ್ಥಗಳಿಗೆ ಹೋಗಿರ್ತಾರೆ, ಅಲ್ಲೇ ಎಷ್ಟು ಶುದ್ಧತೆನೋ, ಎಷ್ಟು ಸಾಧ್ಯನೋ ಅಷ್ಟು ಶುದ್ಧವಾಗಿ, ಸ್ವಚ್ಛವಾಗಿ ಅಲ್ಲಿ ಕರ್ಮವನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅದರಲ್ಲೂ
ಬಹಳ ಆಳವಾಗಿ ಜಿಜ್ಞಾಸೆ ಮಾಡ್ಲಿಕ್ಕೆ ಹೋಗಬಾರದು ಅಂತಾರೆ. ಅದನ್ನು ಹೇಳ್ಬಿಟ್ಟಿದ್ದಾರೆ. ಬಹಳ ಜಿಜ್ಞಾಸೆ ಮಾಡ್ತಿರ್ತಾರೆ ಕೆಲವರು, ಹಂಗಾದ್ರೆ ಹೆಂಗೆ ಹಿಂಗಾದ್ರೆ ಹೆಂಗೆ ಅಂತ, ಕಿಂಭವಿಷ್ಯಂತಹ ಹಂಗ್ ಮಾಡಿದ್ರೆ ಏನಾಗ್ತದೆ, ಹಿಂಗ್ಯಾಕ್ ಮಾಡಬಾರದು, ಹಿಂಗೆ ಅಡ್ಡ ಪ್ರಶ್ನೆ ಮಾಡುವಂಥವ್ರು ಬಹಳ ಕಡೆ ಸಿಕ್ಕಿರ್ತಾರೆ ನಿಮಗೆ. ಅದಕ್ಕೆ ಹೇಳ್ಬಿಟ್ಟಿದ್ದಾರೆ, ತೀರ್ಥಕ್ಷೇತ್ರಕ್ಕೆ ಹೋದಾಗ ಅಲ್ಲಿನ ವ್ಯವಹಾರಗಳ ಬಗ್ಗೆ, ಅವ್ರು ಹೆಂಗ್ ಮಾಡ್ತಾರೆ ಏನ್ ಮಾತಾಡ್ತಾರೆ ಅಂತ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರದು. ನಿಮ್ ಕೆಲಸ ಏನು, ನೀವೇನ್ ಬಂದಿದ್ದೀರಿ ಆ ಕೆಲಸ ಮಾಡಬೇಕು, ಹೊರಟಿರ್ಬೇಕು ಮುಂದೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬಾರದು ಅಂತಾರೆ. ಅಷ್ಟೇ ಅಲ್ಲ, ಅದರಲ್ಲೂ ಊಟ ಮಾಡಿಸಬೇಕು ಬ್ರಾಹ್ಮಣರಿಗೆ, ಸಾಧ್ಯ ಆಗಿಲ್ಲ, ಅಥವಾ ಅಕ್ಕಿಯನ್ನಾದ್ರೂ ದಾನವನ್ನಾಗಿ ಕೊಡಬೇಕು ಅಂತಾರೆ. ಅದಕ್ಕೆ ಸಮಾನವಾಗಿರುವಂಥದ್ದು ಭೋಜನ ಮಾಡಿಸ್ಲಿಕ್ಕೆ ಬೇಕಾಗಿರುವಂತಹ ಏನು ಪದಾರ್ಥಗಳಿದ್ದಾವೋ ಆ ಪದಾರ್ಥ ಕೊಡಬೇಕು, ಇಲ್ಲ ಹಣವನ್ನಾದ್ರೂ ಕೊಡಬೇಕು ಅಂತಾರೆ. ಆ ನಿಮಿತ್ತವಾಗಿ ಆ ಭೋಜನ ಅನ್ನುವಂಥದ್ದು ಅತ್ಯಂತ ಅವಶ್ಯಕ. ಇನ್ನು ತೀರ್ಥಕ್ಷೇತ್ರವನ್ನ ತಲುಪಿದ ಮಾರನೇ ದಿನ ಅನ್ನಶ್ರಾದ್ದವನ್ನ, ಅಂದ್ರೆ ಪಾರ್ವಣ ಶ್ರಾದ್ದ, ಪಿಂಡವನ್ನ ಮಾಡುವಂಥದ್ದು ಅಂತ ನಾವೇನ್ ಹೇಳ್ತೀವಲ್ಲ, ಅದನ್ನು ವಿಧಿವತ್ತಾಗಿ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ದ್ವಿಜನಿಗೆ, ಜ್ಞಾನಿಗೆ ದಾನವನ್ನ ಕೊಡುವಂಥದ್ದು, ಅದು ಭಾರಿ ವಿಶೇಷವಾದ ಫಲವನ್ನ ಕೊಡ್ತಾ ಇದೆ. ಎಷ್ಟರ ಮಟ್ಟಿಗೆ ಹೇಳ್ತಾರೆ ಶಾಸ್ತ್ರಕಾರರು ಅಂದ್ರೆ, ಬ್ರಾಹ್ಮಣ, ಅಲ್ಲಿ ಬಂದಿರುವಂತಹ ಬ್ರಾಹ್ಮಣ ಮನಸ್ಸಿನಿಂದ ಸಂತೋಷದಿಂದ ನಿಮಗೆ ಅವನು ಹರಸಿದ್ರೆ, ನೀವು ಮಾಡಿದಂತಹ ಶ್ರಾದ್ದ ತೃಪ್ತಿಯಾಗಿದೆ ಅಂತ ಅವನು ಮನಸ್ಸಿನಿಂದ ಅವನು ಬಾಯಿಂದ ಹೇಳಿಬಿಟ್ರೆ ಸಾಕಂತೆ, ಎಲ್ಲಾ ರೀತಿಯ ದೋಷಗಳು ಪರಿಹಾರ ಆಗಿ ಪಿತೃದೇವತೆಗಳು ಅನುಗ್ರಹ ಮಾಡ್ತಾರೆ, ಎಲ್ಲಾ ಫಲ ಲಭ್ಯ ಆಗ್ತದೆ ಅಂತ ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಆ ಬ್ರಾಹ್ಮಣರ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ. ಆ ಅರ್ಥ ಬರೋಂಥದ್ದು ಆ ಜ್ಞಾನಿಗಳ ಬಾಯಿಂದ ಬಂದಾಗ. ಹಾಗಾಗಿ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ, ಅಂದ್ರೆ ಪ್ರಯಾಗ ಕ್ಷೇತ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಬ್ರಾಹ್ಮಣರನ್ನ ಕರೆದು ಭೋಜನವನ್ನ ಮಾಡಿಸ್ಬೇಕು. ಅದರಲ್ಲೂ ಒಬ್ರು, ಇಬ್ರು, 4 ಜನ, 10 ಜನ ಅವರವರ ಯೋಗ್ಯತಾನುಸಾರವಾಗಿ ಅವರನ್ನ ಕರಿಬೇಕಪ್ಪ. ಕರೆದು ಊಟಕ್ಕೆ ಹಾಕಬೇಕು. ಅದರಲ್ಲೂ ಗುಣಗಳಿಂದ ಜ್ಯೇಷ್ಠರಾಗಿರುವಂಥವ್ರು. ನಮ್ಮಲ್ಲಿ ವಯಸ್ಸು ಮುಖ್ಯ ಅಲ್ಲ, ಬ್ರಾಹ್ಮಣನಲ್ಲಿ ಜ್ಞಾನಕ್ಕೆ ಪ್ರಾಶಸ್ತ್ಯ. ಆ ಜ್ಞಾನ ಹೆಚ್ಚು ಯಾರಲ್ಲಿದೆನೋ, ವಯಸ್ಸು ಚಿಕ್ಕದೇ ಇರಬಹುದು, ಜ್ಞಾನ ಜಾಸ್ತಿ ಇದ್ರೆ ಅದಕ್ಕೆ ಗುಣ ಅದು ಜಾಸ್ತಿ ಫಲ ಬರುವಂಥದ್ದು. ಅವರನ್ನ ಪಂಕ್ತಿ ಪಾವನರು ಅಂತ ಕರೀತಾರೆ ಶಾಸ್ತ್ರ ಭಾಷೆಯಲ್ಲಿ. ಅಂಥವರಿಗೆ ಕರೆದು ಭೋಜನವನ್ನ ಮಾಡಿಸಬೇಕು. ಯಾಕೆ ಅಂದ್ರೆ ಯಾವುದೇ ಕರ್ತೃ ಆಗಿರಬಹುದು, ಯಾವುದೇ ತೀರ್ಥಗಳಲ್ಲಿ ಆಗಿರಬಹುದು, ಯಾವುದೇ ದೇವತೆಗಳಿಗಾಗಿರಬಹುದು, ಯಾವ ಬ್ರಾಹ್ಮಣರು ಹೇಳಿದ್ದಾರೋ ಅವರೆಲ್ಲರೂ ಬಂದಿರ್ತಾರೆ. ಅವರಿಗೆ ಬೇಕಾಗಿರುವಂತಹ ವಸ್ತ್ರ ಆಗಿರಬಹುದು, ಅಂದ್ರೆ ಉಟ್ಟುಕೊಳ್ಳೋದು ಹೊತ್ತುಕೊಳ್ಳುವಂತಹ ವಸ್ತ್ರ ಆಗಿರಬಹುದು, ಅವನ್ನ ಕೊಡ್ಲೇಬೇಕು ಅಂತಾರೆ. ವಸ್ತ್ರದಾನ ಇಲ್ಲದೆ ಶ್ರಾದ್ದ ಮಾಡೋ ಹಂಗಿಲ್ಲ, ವಸ್ತ್ರ ಕೊಡ್ಲೇಬೇಕು. ಅದರಲ್ಲೂ ಅವರಿಗೆ ಬೇಕಾಗಿರುವಂತಹ ಹಣ್ಣು ಹಂಪಲುಗಳಾಗಿರಬಹುದು, ಅಡಿಗೆ ಪದಾರ್ಥಗಳಾಗಿರಬಹುದು, ನೀವೇ ಅಡಿಗೆ ಮಾಡಿ ಹಾಕಿದ್ರೆ ಬಹಳ ಸಂತೋಷ, ಇಲ್ಲ ಅಂದ್ರೆ ಅಡಿಗೆ ಪದಾರ್ಥಗಳನ್ನು ಕೊಡೋದಾಗಿರಬಹುದು, ಇವೆಲ್ಲವನ್ನ ಅವಶ್ಯವಾಗಿ ಮಾಡಬೇಕಪ್ಪ. ಕೊನೆಗೆ ಎಲ್ಲ ಮುಗಿದ ಮೇಲೆ ಜ್ಞಾನಿಯಾದಂಥವನು, ತಿಳಿದಂಥವನು, ವಿವೇಕಿಯಾಗಿರುವಂಥವನು ಆ ತೀರ್ಥದಲ್ಲಿ ಪಿಂಡವನ್ನ ವಿಸರ್ಜನೆಯನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನ ಜ್ಞಾನಿಗಳ ಮುಖಾಂತರದಿಂದ ತಿಳ್ಕೊಳ್ಬೇಕು. ಶ್ರಾದ್ದವನ್ನ ಮಾಡಬೇಕು ಅನ್ನೋದು ಎಷ್ಟು ಕಡ್ಡಾಯವೋ ಅಷ್ಟೇ ಕಡ್ಡಾಯ ತಿಳಿದು ಶ್ರಾದ್ದವನ್ನ ಮಾಡಬೇಕು. ಶ್ರದ್ಧಾ ಭಕ್ತಿಯಿಂದ ಶ್ರಾದ್ದ ಮಾಡಬೇಕು. ಆಗ ಮಾತ್ರ ಆ ಗಯಾಶ್ರಾದ್ದ ಮಾಡಿದ ಫಲ ಆ ವೇಣಿ ಮಾಧವನ ಅನುಗ್ರಹದಿಂದ ಇಲ್ಲಿ ಬರುವಂಥದ್ದು ಅಂತ ಹೇಳ್ತಾರೆ. ಇನ್ನೂ ಸುಮಾರು ವಿಷಯಗಳಿದೆ, ಅದನ್ನ ನಾಳಿನ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ.